ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ತಮ್ನೈಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಈ ಬ್ಲಾಗ್ ಏನು ಅಂತ. ಹೌದು, ಸೊ ಫ್ರೆಂಡ್ ಮದುವೆ ಇದೆ, ಅದಕ್ಕೋಸ್ಕರ ಊಟಿ ಹೋಗ್ತಾ ಇದ್ದೀವಿ. ಇನ್ನು ನಾವಂತೂ ಬ್ಯಾಂಗ್ಳೂರ್ ಬಿಟ್ಟಿದ್ದು ಅರ್ಲಿ ಮಾರ್ನಿಂಗ್ 3 o'clock. ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದೆ ನೈಟ್ 1 o'clock ಸ್ಟಾರ್ಟ್ ಆಗಬೇಕು ಅಂತ. ಸೊ ನಾವಂತೂ ಲೇಟ್ ಆಯಿತು ಮಲಗೋದೆಲ್ಲ ಪ್ಯಾಕ್ ಮಾಡಿಕೊಂಡು. ಇನ್ನು ಎದ್ದೋಳಕ್ಕೆ ನಮಗೆ ಆಗಲೇ ಇಲ್ಲ. ನಾನು ಅಲಾರಮ್ ಇಟ್ಟದ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಲೇಟ್ ಆಗೋಯ್ತು. ನಾವಂತೂ ನಮ್ಮ ಹಸ್ಬೆಂಡ್ ಅವರು ಫ್ರೆಂಡ್ ಕಾರಲ್ಲೇ ಹೋಗ್ತಾ ಇರೋದು. ಮದುವೆ ಇರೋದು ಅವ್ರದ್ದೇ, ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ದು. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಒಂದು ಲವ್ ಮ್ಯಾರೇಜ್ಗೆ. ಲವ್ ಮ್ಯಾರೇಜ್ ಅಂದರೆ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ, ಇನ್ನು ಸಿಂಪಲ್ ಆಗಿ ರಿಸೆಪ್ಷನ್ ಮಾಡ್ಕೊತಿದ್ದಾರೆ. ಆ್ಯಂಡ್ ನಾವು ಹಾಗೆ ಊಟಿ ನೋಡ್ಕೊಂಡು ಬರೋಣ, ಮತ್ತೆ ಮದ್ವೆನೂ ಆಗುತ್ತೆ ಎಲ್ಲ ಆಗುತ್ತೆ ಅಂತ ಹೇಳಿ ಒಂದು 2 days ಪ್ಲಾನ್ ಮಾಡ್ಕೊಂಡೆ ಹೋಗ್ತಾ ಇದ್ದೀವಿ. ಹೇಗೋ ಫ್ರೆಂಡ್ ಕಾರಲ್ಲಿ ಹೋಗ್ತಾ ಇರೋದು, ಅವರು ಕರೀತಾ ಇದ್ರು ಬನ್ನಿ ಹೋಗೋಣ ಅಂತ. ಹಾಗಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತೆ ನಾವು ಬಂಡೀಪುರ ಫಾರೆಸ್ಟಲ್ಲಿ ಹೋಗ್ತಾ ಇರೋದು. ಫಾರೆಸ್ಟಲ್ಲಿ ನಮಗೆ ಈ ಥರ ಅನಿಮಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ, ನವಿಲಿ ಮತ್ತೆ ಜಿಂಕೆಗಳೆಲ್ಲ ಎಷ್ಟೊಂದು ಕಾಣಿಸಿದ್ವು. ಫಾರೆಸ್ಟ್ ಅಂತ ಸಕ್ಕದಾಗಿ. ಬಂಡೀಪುರ ಫಾರೆಸ್ಟ್ ಆಗೋಯ್ತು, ಇವಾಗ ಮಧುಮಲೈ ಫಾರೆಸ್ಟು ಇಲ್ಲಿಂದ ಸ್ಟಾರ್ಟ್ ಆಯಿತು. ಬಟ್ ಫಾರೆಸ್ಟ್ ಜರ್ನಿ ಅಂತೂ ಸಕ್ಕದಾಗಿತ್ತು. ಇದೇ ಫಸ್ಟ್ ಟೈಮ್ ನಾನಂತೂ ಹೋಗಿದ್ದು ಫಾರೆಸ್ಟ್ ಜರ್ನಿಯಲ್ಲಿ. ಒಂಥರ ಅನಿಮಲ್ಸ್ ಎಲ್ಲ ನೋಡಿಕೊಂಡು ಜರ್ನಿನ ಎಂಜಾಯ್ ಮಾಡ್ಕೊಂಡಂತೂ ಹೋದ್ವಿ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಜಾಸ್ತಿ ಎಲ್ಲಿ ನಾವು ಸ್ಟಾಪ್ ಮಾಡಿಲ್ಲ ಅನಿಮಲ್ಸ್ನ ನೋಡಬೇಕಾದ್ರೆ. ಮತ್ತು ಫಾರೆಸ್ಟಲ್ಲೆಲ್ಲ ಸ್ಟಾಪ್ ಮಾಡೋಂಗಿಲ್ವಲ್ಲ, ಹಾಗಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಜಿಂಕೆಗಳಂತೂ ಸಕ್ಕದಾಗಿತ್ತು. ನಮಗೆ ವೆಜಿಟೇಬಲ್ಸ್ ಸಿಕ್ಕಿಲ್ಲ ಹಾಕೋಣ ಅಂತಂದರೆ. ಈಗ ಟೈಮ್ ಬಂದು 9:30 ಏನೋ ಆಗ್ತಾ ಇದೆ. ಸೊ ನೋಡಿ, ಫಾಗ್ ಅಂತೂ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ಬಿಸಿಲು ಇದೆ, ಫಾಗು ಇದೆ. ರಿಯಲಿ ಸಕ್ಕತ್ತಾಗಿತ್ತು ಜರ್ನಿ ಅಂತೂ. ಬಟ್ ನಾವು ಇನ್ನು ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಟಿದ್ರೆ ನಾವು ಬಂಡೀಪುರ ಫಾರೆಸ್ಟ್ ಓಪನ್ ಮಾಡೋದೇ 6 o'clock. ನಾವು ಕರೆಕ್ಟು 1 ಗಂಟೆ ಇಲ್ಲ 2 ಗಂಟೆಗೆ ಬ್ಯಾಂಗ್ಳೂರ್ ಬಿಟ್ಟರು ಕರೆಕ್ಟು ನಾವು ಬಂಡೀಪುರ ಫಾರೆಸ್ಟ್ 6ಕ್ಕೆ ಓಪನ್ ಆಗುತ್ತಲ್ಲ, ಆ ಟೈಮ್ಗೆ ನಾವು ಫಾರೆಸ್ಟ್ಗೆ ರೀಚ್ ಆಗ್ತೀವಿ. ಇನ್ನು ಆಲ್ಮೋಸ್ಟ್ ಫಾರೆಸ್ಟ್ ಜರ್ನಿ ಆಯಿತು. ಇನ್ನೊಂದು 4-5 kilometers ಏನೋ ಇದೆ. ಇಲ್ಲಿ ಇನ್ನು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಗಾಡಿನ. ಮತ್ತು ಇಲ್ಲಿ ಮ್ಯಾಗಿ, ಆಮೇಲೆ ಆಮ್ಲೆಟು, ಎಗ್ ಮ್ಯಾಗಿ, ಸೊ ಈ ಥರ ಮಾತ್ರನೇ ಸಿಕ್ತು. ನನಗಂತೂ ಅದು ಒಂಥರ ಘಾಟ್ ಸೆಕ್ಷನಲ್ಲಿ, ಆ ಘಾಟ್ ಸೆಕ್ಷನಲ್ಲಿ ಒಂಥರ ಕಣ್ಣು ತಿರುಗೋ ಥರ ಆಯಿತು ನನಗಂತೂ. ಹಾಗಾಗಿ ನಾನಂತೂ ಏನೂ ತಿಂದಿಲ್ಲ. ನಮ್ಮ ಹಸ್ಬೆಂಡು, ಮಕ್ಕಳು, ಅವ್ರ ಫ್ರೆಂಡ್ಸು ಎಲ್ಲ ಕುತ್ಕೊಂಡು ತಿಂದರು. ಆ್ಯಕ್ಚುಲಿ ಟ್ರಿಪ್ ಹೋಗಿರೋದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಜೊತೆ ಇನ್ನೊಂದು ಪೇರ್ ಬಂದಿದ್ರು. ಸೊ ಆ ಪೇರ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಬೇಡ, ನಮ್ಮದೆಲ್ಲ ಕ್ಯಾಪ್ಚರ್ ಮಾಡಬೇಡ ಅಂದರು. ಹಾಗಾಗಿ ಅವ್ರನ್ನ ಕೂಡ ತೆಗ್ದಿಲ್ಲ ನಾನು. ಸೊ ನಮ್ಮ ಫ್ಯಾಮ್ಲಿದು ಏನಿದೆಯೋ ಅಷ್ಟು ಮಾತ್ರನೇ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ನಾನು ಊಟಿ ವೀಡಿಯೋಸು ನಾನು 2-3 ಏನೋ ಮಾಡಿದ್ದೀನಿ ಫ್ರೆಂಡ್ಸ್. ಅಷ್ಟು ವೀಡಿಯೋಸ್ನ ನಾನು ಎಲ್ಲೆಲ್ಲಿ ಪ್ಲೇಸಸ್ಗೆ ಹೋಗಿದ್ದೀನಿ ಅನ್ನೋದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಸೊ ನಂದು ಮಕ್ಕಳದೇ ಜಾಸ್ತಿ ಮಾಡಿರೋದು. ನಮ್ಮ ಹಸ್ಬೆಂಡ್ನ ಕೂಡ ಈವೆನ್ ಅವ್ರನ್ನ ಕೂಡ ತೆಗ್ದಿಲ್ಲ ಜಾಸ್ತಿ. ಕೊನೆಗೆ ಊಟಿ ಅಂತೂ ರೀಚ್ ಆಗಿದ್ದಾಯಿತು. ಇಲ್ಲಿ ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಒಂದು ವಿಡಿಯೋ ಮತ್ತು ಫೋಟೋಸ್ನ ತೊಗೊಂಡ್ವಿ. ಆಮೇಲೆ ಇನ್ನು ಮದುವೆಗೆ ಕೂಡ ಟೈಮ್ ಆಗ್ತಿದೆ, ಲೈಕ್ ರಿಸೆಪ್ಷನ್ಗೆ ಟೈಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ಇನ್ನು ಬೇಗ ಬೇಗ ಹೋಗ್ಬಿಟ್ಟು ನಾವಂತೂ ಇಲ್ಲಿ ಫ್ರೆಂಡ್ ಮನೆಗೆ ಬಂದಿರೋದು. ಅಂದರೆ ಅವರು ಮದುವೆ ಮಾಡ್ಕೊತಿರೋರ್ದು ಫ್ರೆಂಡ್ ಮನೆ ಇದು. ಸೊ ಆ ಮನೆಗೆ ಬಂದಿದ್ವಿ. ಯೂಶ್ವಲಿ ಅವರು ಅಂದರೆ ರೆಂಟ್ಗೆ ಕೊಡ್ತಾ ಇರ್ತಾರಂತೆ. ಈಗ ಪರ್ ಡೇ ಇಷ್ಟು ಅಂತ ಹೇಳಿ ತೊಗೊತಾರಲ್ವ, ಆ ಥರ ಅವರು ರೆಂಟ್ಗೆ ಕೊಡ್ತಾರೆ. ಸೊ ದಟ್ ನಮಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದರು ಅವರೇನೆ, ಬಂದು 2 days ಇರ್ತಾರೆ ಅಂತ ಹೇಳಿ. ಹಾಗಾಗಿ ನಾವಂತೂ ಇಲ್ಲಿ ಬಂದಿದ್ವಿ. ಯಾಕಂದರೆ ಒಂದು 3 to 4 ಪೇಸ್ ಬರ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ಡೂಪ್ಲೆಕ್ಸ್ ಮನೆಯೇ ಅವ್ರದ್ದು ಫ್ರೆಂಡು ಇತ್ತು ಅಂತ ಹೇಳಿಬಿಟ್ಟು ಮಾಡಿದರು. ರಿಯಲಿ ಮನೆ ಅಂತೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಈ ಮನೆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಯಾರಾದರೂ ಊಟಿಗೆ ಹೋದರೆ ಸ್ಟೇ ಆಗಬೇಕು ಅಂತಂದರೆ ಅವರು ತುಂಬ ಕಮ್ಮಿ ಬಜೆಟಲ್ಲೇ ಅವರು ನಮಗೆ ರೆಂಟ್ಗೆ ಕೊಡ್ತಾರೆ. ಬಟ್ ಇದು ಫ್ರೆಂಡ್ದಲ್ಲ, ನನಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿ ನಾನು ಡೀಟೇಲ್ಸ್ನ ತಿಳ್ಕೊಂಡು ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಡೀಟೇಲ್ಸು, ಫೋನ್ ನಂಬರ್ ಕೂಡ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ಬಟ್ ಅದು ಹೋಮ್ ಟೂರ್ ವಿಡಿಯೋ ಮಾಡಿದ್ದೀನಿ. ಅದು ವಿಡಿಯೋ ಹಾಕಿದ್ಮೇಲೆ ಅದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಡ್ತೀನಿ. ರಿಸೆಪ್ಷನ್ ಮುಗಿಸ್ಕೊಂಡು ಇನ್ನು ಊಟ ಮಾಡಿಕೊಂಡು ಡೈರೆಕ್ಟ್ ನಾವೀಗ ದೊಡ್ಡ ಬೆಟ್ಟ ಪೀಕ್ ಪಾಯಿಂಟ್ಗೆ ಬಂದ್ವಿ. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 3:30-4 o'clock ಏನೋ ಆಗಿದೆ ಫ್ರೆಂಡ್ಸ್. ಬಿಸಿಲಂತೂ ಸಖತ್ ಹೊಡಿತಾ ಇದೆ. ಮತ್ತು ಇದು ಫಾಗ್ ಹೆಂಗೆ ಬರ್ತಾ ಇದೆ ಗೊತ್ತಾ, ಹೊಗೆ ಬರ್ತಾ ಇದೆ. ಇದೇನಪ್ಪ ಇಷ್ಟು ಹೊಗೆ ಬರ್ತಾ ಇದೆ ಅಂತ ಅಂದ್ಕೊಂಡ್ವಿ ಎಂಟ್ರೆನ್ಸಲ್ಲಿ. ಅಂದರೆ ಅಷ್ಟು ಫಾಗ್ ಇದೆ ಫ್ರೆಂಡ್ಸ್. ಮತ್ತು ಇದು ಏನು ಮೊಟ್ಟೆ ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಈ ಮೊಟ್ಟೆ ಬಂದು ಕ್ವಿಲ್ ಬರ್ಡ್ ಮೊಟ್ಟೆ ಫ್ರೆಂಡ್ಸ್. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಅಂದರೆ ಅವರು ಚಿಕ್ಕದು ಹೋಲ್ಸ್ ಇರುತ್ತೆ, ಅದರಲ್ಲೇ ಒಂದೊಂದರಲ್ಲಿ ಒಂದೊಂದು ಮೊಟ್ಟೆನ ಒಡೆದಾಕ್ತಾರೆ. ಒಂದು ಸ್ಟಿಕ್ ಇಟ್ಬಿಟ್ಟು ಒಡೆದಾಕ್ಬಿಟ್ಟು ಆಮೇಲೆ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸ್ಬಿಟ್ಟು ಕೊಡ್ತಾರೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ಇದೇನೋ
ಅದೇನೋ ಇದರಲ್ಲಿ ಮಾಡಿರೋದು, ಕ್ಲೇಲ್ ಮಾಡಿರೋದು, ಅದರಲ್ಲಿ ನೀರೇನೋ ಹಾಕ್ಬಿಟ್ಟು ಮ್ಯೂಸಿಕ್ ಬರೋ ಥರ ಮಾಡ್ತಾರಲ್ವ, ಸೊ ಅದಕ್ಕೆ ಯೂಸ್ ಮಾಡೋದು. ನಮ್ಮ ಮಕ್ಳಂತೂ ಎಲ್ಲ ಮುಟ್ತಾ ಇದ್ದಾರೆ. ಈ ಶಾಪಿಂಗ್ ಎಲ್ಲ ನೋಡಿಬಿಟ್ಟು ನನ್ನ ಮಕ್ಕಳು ಅದು ಕೊಡಿಸು, ಇದು ಕೊಡ್ಸಪ್ಪ ಅಂತ ಕೇಳ್ತಿದ್ದಾರೆ. ಸೊ ಅವರಪ್ಪ ಹೇಳ್ತಾ ಇದ್ದಾರೆ, ಹೌದು ಶಾಪಿಂಗ್ ಎಲ್ಲ ಇಲ್ಲಿ ಮಾಡಬಾರ್ದು, ಊಟಿಯಲ್ಲಿ ನೋ ಶಾಪಿಂಗು ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಇನ್ನು ದೊಡ್ಡ ಬೆಟ್ಟ ಪೀಕ್ ಪಾಯಿಂಟ್ಗಂತೂ ಬಂದ್ವಿ. ರಿಯಲಿ ಪ್ಲೇಸ್ ಅಂತೂ ಸಖತ್ತಾಗಿದೆ. ಬಟ್ ನಮಗಂತೂ ಟೈಮೇ ಸಾಕಾಗಿಲ್ಲ, ಅಲ್ಲೇ ಲೇಟ್ ಆಗೋಯ್ತು ಫಂಕ್ಷನಲ್ಲಿ. ಇನ್ನು ಮುಗಿಸ್ಕೊಂಡು ಇಲ್ಲಿ ಬರೋಕ್ಕೆ ಲೇಟ್ ಆಯಿತು. ಇಲ್ಲಿ ಆಲ್ರೆಡಿ 4 o'clock ಆಗಿದೆ. ಇವತ್ತು ಇನ್ನೊಂದು ಪ್ಲೇಸ್ನ ಆದರೂ ಕವರ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಟ್ ಇನ್ನು ಪೀಕ್ ಪಾಯಿಂಟ್ ಅಂತೂ ನೋಡ್ತಾ ಇದ್ದೀವಿ. ಸೊ ಇದ್ರ ಮೇಲ್ಗಡೆ ಹೋಗಿ ಹತ್ತೋಣ ಬನ್ನಿ. ಮೇಲ್ಗಡೆ ಒಂದು ಸೈಡ್ ಸ್ಟೆಪ್ಸ್ ಇರುತ್ತೆ, ಹೋಗಿ ಮೇಲ್ಗಡೆ ನಿಧಾನಕ್ಕೆ ಹೋಗಿ ಹತ್ಕೊಂಡು ಹೋಗ್ಬಿಟ್ಟು ಆಮೇಲೆ ವ್ಯೂನ ನೋಡಬೇಕಾಗತ್ತೆ. ಬಟ್ ವ್ಯೂ ಅಂತೂ ಸಕ್ಕತ್ತಾಗಿದೆ. ಸೊ ನಾವು ಮೇಲ್ಗಡೆಯಿಂದ ನೋಡಿದಾಗಂತೂ ಸಕ್ಕತ್ತಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಆ ಗ್ರೀನರಿ ಏನಿದೆಯೋ ಅದು ಬ್ಯಾಕ್ ಸೈಡ್ ಇರೋದೆಲ್ಲ ಕೂಡ ಫಾಗೆ. ಹೆಂಗೆ ಬರ್ತಾ ಇದೆ ಫಾಗ್ ಅಂದರೆ ಅಷ್ಟು ಬರ್ತಾ ಇದೆ. ರಿಯಲಿ ಸಕ್ಕತ್ತಾಗಿತ್ತು. ಇನ್ನು ಮಾರ್ನಿಂಗ್ ಅಂತೂ ಇನ್ನೇನು ಕಾಣೋದಿಲ್ವೇನೋ ಅಂತ ಅನಿಸ್ತು. ಅಂದರೆ ನಾವು ಒಳ್ಳೆ ಟೈಮಲ್ಲೇ ಬಂದಿದ್ದೀವೇನೋ ಅಂತ ಅನಿಸ್ತು. ಈ ಬಿಸಿಲಿಗಂತೂ ಈ ಥರ ಕಾಣಿಸ್ತಿದೆ. ಇನ್ನು ಮಾರ್ನಿಂಗ್ ಟೈಮ್ ಆದರೆ ಇನ್ನು ಇದ್ರ ಮೇಲೆ ಹತ್ತಕ್ಕೂ ಆಗಲ್ಲ ಅನಿಸುತ್ತೆ ನನಗನ್ಸಿದ ಪ್ರಕಾರ. ಇನ್ನು ಒಳಗಡೆ ಹೋಗ್ಬಿಟ್ಟು ಇನ್ನು ವಾಕ್ ಮಾಡ್ಕೊಂಡು ಹೋಗಿ ಒಳಗಡೆ ಹೋಗಿ ಅಲ್ಲಿನೂ ಪ್ಲೇಸ್ ನೋಡಬೇಕು, ವ್ಯೂ ಪಾಯಿಂಟ್ ನೋಡಬೇಕು. ಸೊ ದಟ್ ಇನ್ನು ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ನ ವೀಡಿಯೋಸ್ನ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಬಟ್ ಒಳ್ಳೆ ನೈಸ್ ಫೋಟೋಸ್ ವೀಡಿಯೋಸ್ನ ನಾವಂತೂ ಕ್ಯಾಪ್ಚರ್ ಮಾಡ್ಬೋದು. ಇವಾಗ ಇಲ್ಲಿಂದ ವಾಕ್ ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟ್ಗೆ. ಸೊ ಇಲ್ಲಿ ಹೋಗ್ಬಿಟ್ಟು ಇನ್ನು ಇಲ್ಲಿ ನೋಡ್ತಾ ಇದ್ವಿ. ನೋಡಿದ್ರ ಇಲ್ಲಿಗೆಲ್ಲ ಅವರು ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಕಡೆ ಎಲ್ಲ ಫುಲ್ಲು ಗಾಡ್ ಸೆಕ್ಷನ್ನೇ. ಬಟ್ ಸಕ್ಕತ್ತಾಗಿದೆ, ವ್ಯೂ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಫಾಗ್ ಇದೆ ಫ್ರೆಂಡ್ಸ್. ರಿಯಲಿ ತುಂಬಾ ಖುಷಿ ಆಯಿತು. ಅಂದರೆ ಇಲ್ಲಿ ನಿಯರ್ ಬೈ ಬರ್ತಾ ಇದ್ರೆ ಒಳ್ಳೆ ಸೌಂಡು ಬರ್ತಾ ಇದೆ ಆ ಫಾಗು. ಮತ್ತು ಚಳಿ ಅಂದರೆ ಅಷ್ಟು ಚಳಿ ಆಗ್ತಾ ಇದೆ. ಒಂದು ಕಡೆ ಬಿಸಿಲು ಹೊಡಿತಾ ಇದೆ, ಇನ್ನೊಂದು ಕಡೆ ಫಾಗ್ ಬರ್ತಾ ಇದೆ, ಚಳಿ ಇದೆ. ಸೊ ದಟ್ ನಮಗೇನೋ ಇದಾಗಿಲ್ಲ. ಇನ್ನು ಅಲ್ಲೆಲ್ಲ ಫೋಟೋಸ್ನ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಇನ್ನೊಂದು ಪ್ಲೇಸ್ಗೆ. ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಯಾಕಂದರೆ ಇವತ್ತು ಇನ್ನೊಂದು ಪ್ಲೇಸ್ನ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಫಾಸ್ಟಾಗಿ ಹೋಗಿದ್ದು ನೋಡಿದ್ದು, ಸ್ವಲ್ಪ ವೀಡಿಯೋಸು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು, ಇನ್ನು ಫಾಸ್ಟಾಗಿ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ಬಂದು ಟೀ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನಮಗೆ ಎಂಟ್ರಿ ಟಿಕೆಟು 60-70 rupees ಪರ್ ಹೆಡ್. ಇನ್ನು ಊಟಿ ಅಂತೂ ನಮಗೆ ಬರೀ ಇದೇ ಥರ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸು. ಬಟ್ ಸಕ್ಕತ್ತಾಗಿದೆ ಪ್ಲೇಸ್ ಅಂತೂ. ಎಲ್ಲಿ ನೋಡಿದ್ರು ಟೀ ಗಾರ್ಡನೇ, ಬಟ್ ಒಂಥರ ಗ್ರೀನರಿ ರಿಯಲಿ ಸೂಪರಾಗಿದೆ. ಬಟ್ ಚಳಿ ಅಂತೂ ಭಯಂಕರ ಇದೆ ಫ್ರೆಂಡ್ಸ್. ನನಗನ್ಸಿದ ಪ್ರಕಾರ ಸಮ್ಮರಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಇರ್ಬೋದು, ಇನ್ನು ಹೋಲ್ ಇಯರೂ ಇದೇ ಥರ ಚಳಿ ಇರುತ್ತೇನೋ ಅಂತ ಅನಿಸುತ್ತೆ. ಎಕ್ಸ್ಪೆಷಲಿ ವಿಂಟರ್ ಸೀಸನಲ್ಲಿ ಇನ್ನೂ ಅದ್ರ 4-10 ಇರುತ್ತೇನೋ ಗೊತ್ತಿಲ್ಲ, ಅಷ್ಟು ಚಳಿ ಇದೆ. ವಾಟರ್ ಅಂತೂ ಫ್ರೀಜರ್ ವಾಟರ್ ಆಗಿರುತ್ತೆ ಫ್ರೆಂಡ್ಸ್. ಟಚ್ ಮಾಡಿದ್ರೆ ರಿಯಲಿ ನಮಗೆ ಹೀಟರ್ ಆನ್ ಮಾಡಿದ್ರೆ 1/2 hour ಆನ್ ಮಾಡಿದ್ರು ಕೂಡ ನಮಗೆ ತುಂಬ ಉಗುರು ಬೆಚ್ಚಗಿರೋ ನೀರೇ ಬರುತ್ತೆ. ಬಟ್ ರಿಯಲಿ ಸಖತ್ತು ಇದಾಯಿತು ನಮಗಂತೂ. ಕೋಲ್ಡ್ ಅಂತೂ ತುಂಬಾ ಕೋಲ್ಡ್ ಇದೆ. ಇನ್ನು ಈ ಪ್ಲೇಸ್ ಅಂತೂ ಟೀ ಗಾರ್ಡನ್ ಅಂತೂ ಸಖತ್ತಾಗಿದೆ, ಎಕ್ಸಲೆಂಟಾಗಿದೆ. ನನಗಂತೂ ಊಟಿಯಲ್ಲಿ ಇಷ್ಟವಾಗಿರೋ ನಂಬರ್ 1 ಪ್ಲೇಸ್ ಏನಾದರೂ ಇದೆಯಾ ಅಂತಂದರೆ ಇದೊಂದು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನಂತೂ ಚೆನ್ನಾಗಿ ಫೋಟೋಸ್ನ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ರಿಯಲಿ ತುಂಬಾ ಖುಷಿ ಆಯಿತು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಟ್ ನಮಗೆ ಮನುಷ್ಯರಿಗೆ ಯಾವಾಗಲೂ ಇರೋ ಟೆನ್ಷನು, ಇರೋ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಇಯರ್ಲಿ ಒನ್ಸ್, ಅಟ್ಲೀಸ್ಟ್ 6 monthsಗೆ ಒನ್ಸ್ ಇಲ್ಲ ಇಯರ್ಲಿ ಒನ್ಸ್ ಆದರೂ ಎಲ್ಲಾದರೂ ಹೋಗೋಕ್ಕೆ ಪ್ಲ್ಯಾನ್ ಮಾಡಬೇಕು. ನಾವಂತೂ ಇಯರ್ಲಿ ಒನ್ಸ್ ಆದರೂ ಪ್ಲ್ಯಾನ್ ಮಾಡ್ತೀವಿ. ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದುಬಿಡುತ್ತೆ. ಇದಂತೂ ಅನ್ಎಕ್ಸ್ಪೆಕ್ಟೆಡ್, ಅಂದರೆ ಪ್ಲ್ಯಾನ್ ಮಾಡಿಲ್ಲ, ಸಡನ್ನಾಗಿ ಈ ಥರ ಒಬ್ಬರದ್ದು ಮದುವೆ ಇದೆ ಬನ್ನಿ ಹೋಗೋಣ ಅಂತ ಇನ್ನೊಬ್ಬರು ಫ್ರೆಂಡ್ ಕರೆದಿದ್ದು ಬಂದಿದ್ದು. ಇದಷ್ಟೇ ಸಡನ್ ಪ್ಲ್ಯಾನು. ಬಟ್ 1 week ಬಿಫೋರ್ ಏನೋ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ರಿಯಲಿ ತುಂಬಾ ಖುಷಿ ಆಯಿತು ನನಗಂತೂ. ನಾನಂತೂ ಫಸ್ಟ್ ಟೈಮು ತಮಿಳ್ನಾಡಿಗೆ ಬಂದಿರೋದು. ಇನ್ನು ಇದಕ್ಕಿಂತ ಮುಂಚೆ ಯಾವಾಗೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮು. ಊಟಿ ಅಂದರೆ ಆಲ್ಮೋಸ್ಟ್ ತುಂಬ ಜನ ನೋಡೇ ಇರ್ತಾರೆ, ಮೇ ಬಿ ನಾನೇ ಲೇಟಾಗಿ ಬಂದಿದ್ದೀನಿ. ಸೊ ಇನ್ನು ಯಾರೆಲ್ಲ ಊಟಿ ನೋಡಿಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಸೊ ಒಂದು ಸತಿ ಆದರೂ ಹೋಗಿ ವಿಸಿಟ್ ಮಾಡಿ. 2 days ನಾವು ಕೂನೂರು ಮತ್ತು ಊಟಿ 2 days ಪ್ಲ್ಯಾನ್ ಮಾಡ್ಕೊಂಡ್ರೆ ಆಗುತ್ತೆ. ಬಟ್ ನಾವು ಬಂದಿರೋದೇ ಒಂದು ಫಂಕ್ಷನ್ಗೆ, ಹಾಗಾಗಿ ನಮಗೆ
ಕೂನೂರಿಗೆಲ್ಲ ನಾವು ಹೋಗಿಲ್ಲ. ಊಟಿಯಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಊಟಿಯಲ್ಲಿ ಏನೇನು ಪ್ಲೇಸಸ್ ಇದೆಯೋ ಅದನ್ನೆಲ್ಲ ನೋಡಿಕೊಂಡು ನಾವಂತೂ ಮನೆಗೆ ಬಂದ್ವಿ ಅಷ್ಟೇ. ಟೀ ಗಾರ್ಡನ್ ಅಂತೂ ಬ್ಯಾಕ್ ಡ್ರಾಪ್ ಅಂತೂ ಸಖತ್ತಾಗಿದೆ. ಫೋಟೋಸ್ಗೆ ವೀಡಿಯೋಸ್ಗಂತೂ ಸೂಪರ್ ಆಗಿದೆ. ನಾವಂತೂ ಇಲ್ಲಿ ಫೋಟೋಸ್ ವೀಡಿಯೋಸ್ ತಗೊಳ್ಳೋಕ್ಕೆ ನಾವಂತೂ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿಗೆ ತುಂಬ ಬೇಗನೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಜಸ್ಟ್ ಒಂದು 15 to 20 ಮಿನಿಟ್ಸಲ್ಲಿ ನಾವಂತೂ ರೀಚ್ ಆಗಿದ್ವಿ. ಬಟ್ ಇಲ್ಲಿ ಒಂದು 4:30, 5 o'clock ಏನೋ ಇಲ್ಲಿ ಬಂದ್ಬಿಟ್ವಿ. ಬಟ್ ನಾವಂತೂ ಇನ್ನು ಟೈಮ್ ಆಗೋದ್ರೆ ಮತ್ತೆ ಜಾಸ್ತಿ ಫೋಟೋಸ್ ಕೂಡ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ, ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಬೇಗ ಮಕ್ಕಳಿಗೆ, ನಮಗೆ, ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಫೋಟೋಸ್ ವೀಡಿಯೋಸ್ ಎಲ್ಲನೂ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ. ಆಮೇಲೆ ಟೀ ಗಾರ್ಡನ್ನು ಇಲ್ಲಿನ ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇಳಿದ್ರೆ ನಮ್ಗೆ ಈ ಥರ ಟೀ ಗಾರ್ಡನ್ ಎಲ್ಲ ಜಾಸ್ತಿ ಇರುತ್ತೆ. ಇದರಲ್ಲಿ ಕೂಡ ಸ್ವಲ್ಪ ನಾವು ಫೋಟೋಸ್ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇದರಲ್ಲಂತೂ ನನಗೆ ಈ ಟೀ ಗಾರ್ಡನಲ್ಲಿ ಫೋಟೋಸ್ ವೀಡಿಯೋಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ಅದರಲ್ಲಿ ಫೋಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಬಟ್ ಆ ಗ್ರೀನರಿಯಲ್ಲಂತೂ ಸೂಪರ್ ಆಗಿರುತ್ತೆ ಅಲ್ವಾ. ಇನ್ನು ಟೈಮ್ ಅಂತೂ ನೋಡ್ತಾ 6:30 ಆಗೇ ಹೋಯ್ತು. ಇವಾಗ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇಷ್ಟು ದೂರ ಬಂದಮೇಲೆ ಇದು ನೋಡಿಲ್ಲ ಅಂದರೆ ಹೆಂಗೆ ಹೇಳಿ. ಅದು ಹೋಗ್ತಾ ಅಂದಿವೆ ಅಲ್ಲೇ ಇತ್ತು, ಹಾಗಾಗಿ ನೋಡೋಣ ಅಂತ ಒಳಗಡೆ ಬಂದ್ವಿ. ಕ್ಲೈಮೇಟ್ ನೋಡಿ ಹೆಂಗಿದೆ, ಒಂದು ಕಡೆ ಬಿಸಿಲು, ಒಂದು ಕಡೆ ನೆರಳು. ಅಂದರೆ ಲೈಕ್ 6:30 ಆದರೂ ಒಂಥರ ಕತ್ಲ ಆಗ್ತಾ ಇದೆ. ಇವಾಗ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಬನ್ನಿ ಒಳಗಡೆ ಹೋಗೋಣ, ಏನೆಲ್ಲ ಮಾಡ್ತಾರೆ ನೋಡೋಣ. ಇಲ್ಲಿ ಟೀ ಮತ್ತು ಚಾಕ್ಲೇಟ್ಸ್ದು ಎಲ್ಲನೂ ಪ್ರಾಸೆಸಿಂಗ್ ಮಿಷನ್ಸು ಏನೆಲ್ಲ ಮಾಡ್ತಾರೆ ಅದೆಲ್ಲ ಕೂಡ ಮಿಷನ್ಸ್ ಎಲ್ಲ ಇದೆ. ಬಟ್ ಅಲ್ಲೇನು ಎಕ್ಸ್ಪ್ಲೈನ್ ಮಾಡೋದು ಇದೆ ಅಂತ ಹೇಳಿದ್ರು, ಬಟ್ ಏನೂ ಇಲ್ಲ ಇಲ್ಲಿ. ನಾವಂತೂ ಹಂಗೆಲ್ಲ ಲೈನಾಗೆ ಸುಮ್ಮನೆ ಏನೇನಿದೆ ಮಿಷನ್ಸ್ ಅಂತ ನೋಡ್ಕೊಂಡು ಹೋದ್ವಿ ಅಷ್ಟೇನೆ. ಇಲ್ಲಿ ಇವರು ಚಾಕ್ಲೇಟ್ನ ಪ್ರಿಪೇರ್ ಮಾಡ್ತಾ ಇದ್ರು, ಅಂಜೂರ್ ಅಂತ ಹೇಳ್ತೀವಲ್ಲ, ಸೊ ಅದು ಡ್ರೈ ಫ್ರೂಟ್ಸು. ಅಂಜೂರನ್ನ ತಗೊಂಡು ಚಾಕ್ಲೇಟ್ ಲಿಕ್ವಿಡಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ಡ್ರೈ ಮಾಡ್ತಾಯಿದ್ರು. ಸೊ ಚೆನ್ನಾಗಿರುತ್ತಲ್ಲ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಅಂತೂ ಸಖತ್ತಾಗಿರುತ್ತೆ. ಇನ್ನು ಒಳಗಡೆ ಹೋದ್ವಿ. ಇದೆಲ್ಲ ಟೀ ಲೀವ್ಸ್ ಇರುತ್ತಲ್ವ, ಸೊ ಲೀವ್ಸ್ ಎಲ್ಲ ಕೂಡ ಈ ಥರ ಒಣಗಿಸ್ತಾ ಇದ್ದಾರೆ. ಸೊ ಆ ಥರ ಒಣಗಿಸ್ಬಿಟ್ಟು ಆಮೇಲೆ ಈ ಥರ ಪ್ರಾಸೆಸ್ ಎಲ್ಲ ಮಾಡೋದಂತೆ. ಈ ಮಿಷನ್ಸ್ ಎಲ್ಲ ಒಳಗಡೆ ಇದೆ. ಬಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಪ್ರಾಸೆಸ್ ಅಂತ ಅಲ್ಲಿ ಬರೆದಿದ್ರು ನೋಡಿ, ಇಲ್ಲಿ ಬರೆದಿದ್ದಾರೆ ಎಕ್ಸ್ಪ್ಲನೇಷನ್ ಆಫ್ ಟೀ ಪ್ರೋಸೆಸ್ ಅಂತ. ಬಟ್ ಅಲ್ಲೇನು ಯಾರು ಎಕ್ಸ್ಪ್ಲೈನ್ ಮಾಡೋರೇ ಇರಲಿಲ್ಲ. ಹಾಗಾಗ್ಬಿಟ್ಟು ಇನ್ನು ಮತ್ತೆ ನಾವಿಲ್ಲಂತೂ ಬಂದ್ವಿ. ಟೀ ಮತ್ತು ಟೀ ಪೌಡರು, ಚಾಕ್ಲೇಟ್ಸು ಎಲ್ಲ ಕೂಡ ಸೇಲ್ ಮಾಡ್ತಾರೆ. ಒಂದು ಫ್ಲೋರಲ್ಲಿ ಆ ಟೀ ಪೌಡರ್ಸು, ಇನ್ನೊಂದು ಫ್ಲೋರಲ್ಲಿ ಚಾಕ್ಲೇಟ್ಸ್ ಎಲ್ಲ ಸೇಲ್ ಮಾಡ್ತಾರೆ. ಬಟ್ಟು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ವಿಸಿಟ್ ಆದಮೇಲೆ ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆದರೂ ಕೊಡೋದು ಬೇಡವಾ? ಸೊ ಒಂದು ಚಾಕ್ಲೇಟು ಸಮೇತ ಕೊಟ್ಟಿಲ್ಲ ಫ್ರೆಂಡ್ಸ್. ಈವನ್ ಚಿಕ್ಕ ಮಕ್ಳಿಗೂ ಸಮೇತ ಏನು ಕೊಟ್ಟಿಲ್ಲ. ಅಂದರೆ ನನ್ನ ಇಂಟೆನ್ಷನ್ ಏನಂದರೆ ಚಿಕ್ಕ ಮಕ್ಕಳು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಅಟ್ಲೀಸ್ಟ್ ಚಿಕ್ಕ ಮಕ್ಳಿಗಾದರೂ ಒಂದು ಚಾಕ್ಲೇಟ್ ಕೊಡಬೇಕಲ್ಲ. ಇನ್ನು ಫ್ಯಾಕ್ಟ್ರಿನೇ ಇಟ್ಕೊಂಡು ಏನು ಕೊಟ್ಟಿಲ್ವಲ್ಲ ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಕೊನೆಗೆ ಟೀ ಅಂತೂ ಕೊಟ್ಟರು. ಸೊ ಟೀ ಮಾತ್ರ ಚಿಕ್ಕ ಗ್ಲಾಸಲ್ಲಿ ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಟ್ಟರು. ನಾವಂತೂ ದೊಡ್ಡವರೆಲ್ಲ ಟೀ ಕುಡಿದ್ವಿ. ಇನ್ನು ನಮ್ಮ ಮಕ್ಕಳು ನಮಗೆ ಏನು ಕೊಡಿಸ್ತೀಯ ಅಂದರೆ, ಇನ್ನು ಮಕ್ಕಳಿಗೆ ಚಾಕ್ಲೇಟ್ಸ್ ನೋಡಿದ್ಮೇಲೆ ಮಕ್ಕಳು ಬಿಡ್ತಾರಾ ಹೇಳಿ, ಇನ್ನು ಮಕ್ಕಳಿಗೆ ಸ್ವಲ್ಪ ಚಾಕ್ಲೇಟ್ನ ಕೊಡಿಸಿದ್ವಿ. ಆ್ಯಂಡ್ ಊಟಿ ಚಾಕ್ಲೇಟ್ಸ್ ಅಂತಲೇ ನಮಗೆ ಬ್ಯಾಂಗ್ಳೂರಲ್ಲಿ ಕೂಡ ಸಿಗುತ್ತೆ ಸೇಮ್ ಪ್ರೈಸಸಲ್ಲೇ. ಸೊ ಅಂತ ಏನು ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತು. ಸೊ ದಟ್ ನಮಗೆ ಮಕ್ಕಳು ಸ್ವಲ್ಪ ಕೊಡಿಸಿ ಇನ್ನು ನಾವಂತೂ ಎಕ್ಸಿಟ್ ಆಗಿಬಿಟ್ವಿ. ಇವಾಗ ಡೈರೆಕ್ಟ್ ಮನೆಗಂತೂ ಹೋಗ್ತಾ ಇದ್ದೀವಿ. ಊಟಿಯಲ್ಲಿ ಸೆಕೆಂಡ್ ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ಕಂಪ್ಲೀಟಾಗಿ ಒಂದು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲ ಪೋಸ್ಟ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.